ಕೇಳಿ ಕೊಡಗು ಗುಡ್ಡಗಾಡು ಪ್ರದೇಶ. ಇಲ್ಲಿ ಎಲ್ಲ ಯೋಜನೆಗಳು ಸರಿ ಹೊಂದುವುದಿಲ್ಲ. ಕೊಡಗಿನಲ್ಲಿಯೂ ಒಳಚರಂಡಿ ಬೇಕೆಂಬ ಕೂಗು ದಶಕಗಳ ಹಿಂದೆ ಕೇಳಿಬಂದಿತ್ತು. ಯೋಜನೆಯ ಅನುಷ್ಠಾನವೂ ಆಯಿತು. ಒಳಚರಂಡಿ ಕಾಮಗಾರಿ ಆರಂಭವಾಗಿದ್ದೇ ತಡ ಜನರು ಐರಣಾಗತೊಡಗಿದರು. ಅವೈಜ್ಞಾನಿಕ ಕಾಮಗಾರಿಯನ್ನು ನಿಲ್ಲಿಸಬೇಕು ಎಂಬ ಒತ್ತಾಯವೂ ಕೇಳಿಬಂತು. ಆದರೆ ಜನರ ಧ್ವನಿಗೆ ಕ್ಯಾರೆ ಎನ್ನದ ಅಧಿಕಾರಿ ವರ್ಗ ಆರಂಭವಾದ ಯೋಜನೆಯನ್ನು ಮುಗಿಸುವ ಪಣ ತೊಟ್ಟು ಆಮೆಗತಿಯಲ್ಲಿ ಮುಂದುವರಿಸಿದರು. ಅದೇ ಕಾಮಗಾರಿ ಇದೀಗ ಕುಶಾಲನಗರದಲ್ಲಿ ಎಷ್ಟೊಂದು ಬಿರುಸಿನಿಂದ ನಡೆಯುತ್ತಿದೆ ನೋಡಿ. ಇದು ಇಂದು ನಿನ್ನೆ ಆರಂಭವಾದ ಕಾಮಗಾರಿಯಲ್ಲ. ಕಳೆದ 1 ತಿಂಗಳ ಹಿಂದೆ ರಸ್ತೆಗೆ ಸುರಂಗ ಕೊರೆದು ಇದ್ದ ಮಾರ್ಗವನ್ನು ಹಾಳುಗೆಡವಿದ್ದಾರೆ. ನಗರದ ಹೃದಯ ಭಾಗವಾದ ಗಣಪತಿ ದೇವಾಲಯದ ಮುಂಭಾಗವೇ ಈ ಕಾಮಗಾರಿ ನಡೆಯುತ್ತಿದೆ. ಆಮೆಗತಿಯಿಂದ ಸಾಗುತ್ತಿರುವ ಕಾಮಗಾರಿಯಿಂದ ರಸ್ತೆ, ಚರಂಡಿ ಎಲ್ಲವೂ ಅಧ್ವಾನವಾಗಿದೆ. ವಾಹನ ಸಂಚಾರವಿರಲಿ, ಪಾದಾಚಾರಿಗಳು ಓಡಾಡುವುದು ಕಷ್ಟಕರ. ಸುರಿಯುತ್ತಿರುವ ಮಳೆಗಂತೂ ಈ ಭಾಗದ ರಸ್ತೆಗಳು ಕೆಸರು ಗದ್ದೆಗಳಂತಾಗಿವೆ. ಇನ್ನು ಸ್ವಲ್ಪ ದಿನಗಳಲ್ಲೇ ನಾಟಿ ಮಾಡಬಹುದಾದ ಪರಿಸ್ಥಿತಿಯಲ್ಲಿ ರಸ್ತೆಗಳಿವೆ. ಅವ್ಯವಸ್ಥೆ ಗೊತ್ತಿದ್ದರೂ ಅಧಿಕಾರಿಗಳು ತಿರುಗಿಯೂ ನೋಡುತ್ತಿಲ್ಲ. ಶಾಸಕರು ಪ್ರತಿ ಸಭೆಯಲ್ಲೂ ಒಳಚರಂಡಿ ಕಾಮಗಾರಿ ಮುಗಿಸುವಂತೆ ಸೂಚನೆ ನೀಡಿದ್ದೇ ಬಂತು. ಒಳಚರಂಡಿ ಕಾಮಗಾರಿಯಿಂದಾಗಿ ತಲೆದೋರಿರುವ ಅಧ್ವಾನಕ್ಕೆ ಮುಕ್ತಿ ಹಾಡದಿದ್ದರೆ ಪ್ರತಿಭಟನೆ ಒಂದೇ ದಾರಿ ಎಂದು ಸಂಘಟನೆಗಳು ಎಚ್ಚರಿಸಿವೆ. ಕುಶಾಲನಗರದಲ್ಲಿ ಸುಮಾರು 15-20 ವರ್ಷದ ಹಿಂದೆ 42 ಕೋಟಿ ರೂಪಾಯಿನ UGD ಒಂದು ಯೋಜನೆ ಪ್ರಾರಂಭ ಆಗುತ್ತೆ. ಅದು ಇದುವರೆಗಾಗಿ ಅದು ಮುಗ್ದಿಲ್ಲ. ಸುಮಾರು 70 ಕೋಟಿಯ ಅಂದಾಜು ವೆಚ್ಚದ ಈ ಒಂದು ಕಾಮಗಾರಿಗೆ 8 ಕೋಟಿಯಷ್ಟು ಬಾಕಿ ಇತ್ತು. ಬಾಕಿ 62 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಎನ್ನುವ ಮಾಹಿತಿ ಲಭ್ಯವಿದೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಕುಶಾಲನಗರದಲ್ಲಿ ಈ ಒಂದು UGD ಕಾಮಗಾರಿಯಿಂದ ನಮ್ಮ ಊರಿನ ಒಂದು ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಇದರಿಂದ ಯಾವುದೇ ಥರದ ಉಪಯೋಗ ಆಗ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಇವತ್ತು ನೋಡಿ, ಒಳಚರಂಡಿ ಕಾಮಗಾರಿಗೆ 12 ವರ್ಷದಿಂದ ಶುರು ಮಾಡಿದ್ದಾರೆ. ಇನ್ನೂ ಅಂತಿಮ ಹಂತದಲ್ಲಿ ಇಲ್ಲ ಇದು. ಈಗ ನೋಡಿ, ರೋಡು ರಸ್ತೆಗಳನ್ನೆಲ್ಲ ಹಗ್ದಿದ್ದಾರೆ. ಇಲ್ಲೊಂದು ಗುಂಡಿ ಮಾಡಿದ್ದಾರೆ. ಇಲ್ಲಿ ವ್ಯಾಪಾರ ಮಾಡೋವಂಥವ್ರಿಗೆ ಅನಾನುಕೂಲ ಆಗೋ ಕೂತಿದೆ. ಮತ್ತು ಇಲ್ಲಿ ಗಣಪತಿ ದೇವಸ್ಥಾನ ಇದೆ ಎದುರುಗಡೆ. ಭಕ್ತರಿಗೆ ಭಕ್ತಿಯಿಂದ ಪೂಜೆ ಮಾಡೋವಂಥದ್ದು ಆಗೋದಿಲ್ಲ. ಕಾರಣ ಏನು ಅಂದರೆ, ಇಲ್ಲಿ ಕೆಸರು ಗದ್ದೆ ಆಗಿದೆ. ರೋಡ್ಗಳನ್ನೆಲ್ಲ ಅಗದು ಕೆಸರು ಗದ್ದೆ ಮಾಡಿದ್ದಾರೆ. ಈಗ ನೋಡಿ, ಮೊನ್ನೆ ಒಂದು ವೆಹಿಕಲ್ಲು ಇಲ್ಲಿ ಜಾಮ್ ಆಗಿ ಹೂಣ್ಕೊಂಡು ಒಂದು 7-8 ಜನ ಬಂದು ಎತ್ತಿದ್ದಾರೆ. ಅದನ್ನ ಇದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚರಿಸಿ ಇದನ್ನ ಸರಿಪಡಿಸದೆ ಹೋದರೆ, ಎಷ್ಟೋ ಬಾರಿ ನಮ್ಮ ಶಾಸಕರು ಪ್ರತಿಯೊಂದು ಸಭೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದು ಶಾಸಕರಿಗೆ ಇವರು ಬೆಲೆ ಕೊಡ್ದೇ ಈ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಆದಷ್ಟು ಬೇಗ ಇದನ್ನ ಕಾಮಗಾರಿಗೆ ಪೂರ್ಣಗೊಳಿಸಿಲ್ಲ ಅಂದರೆ. ಆಮೆಗತಿಯ ಒಳಚರಂಡಿ ಕಾಮಗಾರಿಯಿಂದಾಗಿ ಸಮೀಪದ ಬ್ಯಾಂಕ್ ಗ್ರಾಹಕರು, ಹಿರಿಯ ನಾಗರಿಕರು ಕೂಡ ಹೈರಾಣಾಗಿದ್ದಾರೆ. ಅಪ್ಪಿತಪ್ಪಿ ಬಂದ ವಾಹನಗಳು ರಸ್ತೆಯಲ್ಲಿ ಹೂತು ಹೋಗುತ್ತಿವೆ. ಒಟ್ಟಾರೆ ಕುಶಾಲನಗರಕ್ಕೆ ಒಳಚರಂಡಿ ಅಗತ್ಯವಿಲ್ಲದಿದ್ದರೂ ಕಾಮಗಾರಿಯ ಹೆಸರಿನಲ್ಲಿ ಅವ್ಯವಸ್ಥೆ ತಾಂಡವವಾಡುತ್ತಿದೆ. ಅವ್ಯವಸ್ಥೆ ಯಾವಾಗ ಬಗೆಹರಿಯುತ್ತದೆ ಎಂದು ನಾಗರಿಕರು ಕಾಯುತ್ತಿದ್ದಾರೆ. ಕುಶಾಲನಗರ ಪುರಸಭಾ ವ್ಯಾಪ್ತಿನಲ್ಲಿ 2014ರಿಂದ ಒಳಚರಂಡಿ ಕಾಮಗಾರಿ ನಡೀತಾ ಇದೆ. ಇದು ಈಗ ಕುಶಾಲನಗರ ಪುರಸಭೆಯಲ್ಲಿ ಮಾನ್ಯ ಶಾಸಕರು ಮತ್ತು ನಮ್ಮ ಕೌನ್ಸಿಲ್ ಬಾಡಿ, ಇಲ್ಲಿನ ಕೌನ್ಸಿಲ್ ಬಾಡಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಇವರೆಲ್ಲ ಸಭೆ ಕರೆದು KDP ಸಭೆಗಳಲ್ಲೆಲ್ಲ ಕೂಡಲೇ ಯೋಜನೆಯನ್ನು ಮುಕ್ತಾಯಗೊಳಿಸಿ ಸಾರ್ವಜನಿಕ ಸೇವೆಗೆ ಅದನ್ನು ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಕೇಳಿದ್ರ ಮೇಲೆ ಈಗ ಕುಶಾಲನಗರ ಪುರಸಭಾ ವ್ಯಾಪ್ತಿನಲ್ಲಿ ಅವರು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿನವರು ಮಾಡ್ತಾ ಇದ್ದಾರೆ. ಅವರೇ ಇಂಪ್ಲಿಮೆಂಟಿಂಗ್ ಏಜೆನ್ಸಿ, ಅವರೇನೆ. ಯೂಸರ್ ಮಾತ್ರ ನಾವು ಕುಶಾಲನಗರ ಪುರಸಭೆನವರು. ಇಲ್ಲಿ ಕೂಡ ನೀವು ಹೇಳ್ದಂಗೆ ಎಲ್ಲಿ ಗಣಪತಿ ದೇವಸ್ಥಾನ ಸರ್ಕಲಲ್ಲಿ ಕೂಡ ಒಂದು ಕ್ರಾಸ್ ಲೈನ್ ಇದೆ. ಹಾಗಾಗಿ ಅಲ್ಲೂ ಕೂಡ ಭೂಮಿನ ಹಗಿದ್ಬಿಟ್ಟು ಕಾಮಗಾರಿ ನಡೀತಿದೆ. ಮತ್ತು ಗಣಪತಿ ದೇವಸ್ಥಾನದಿಂದ ಕೊಪ್ಪ ಗೇಟರ್ಗೂ ಕೂಡ ಕಾಮಗಾರಿ ನಡೀತಿದೆ. ತಾವರೆಕೆರೆ ಹತ್ರ ನಡೀಬೇಕಾಗಿದೆ. ಇವೆಲ್ಲ ಕಾಮಗಾರಿಗಳನ್ನೆಲ್ಲ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿನವರು ಮಾಡ್ತಾ ಇದ್ದಾರೆ.
ಅವ್ರು ಆ್ಯಕ್ಚುಲಿ ಈಗ 30/6/2026 ಮುಗಿಸ್ಬೇಕಾಗಿತ್ತು, ಆದರೆ ಇನ್ನೂ ಕೂಡ ಕಾಮಗಾರಿ ಅವ್ರದ್ದು ಪ್ರಗತಿನಲ್ಲಿದೆ. ಚಿತ್ತಾರ ನ್ಯೂಸ್, ಕುಶಾಲನಗರ.